ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವರ್ಷ ಅಂದರೆ 2026ರಲ್ಲಿ ಯಾರ್ಯಾರು ತಮ್ಮ ಪ್ಯಾಷನ್ ಮೇಲೆ ಫೋಕಸ್ ಮಾಡಿ ಅದನ್ನು ಕರಿಯರ್ ಮಾಡ್ಕೋಬೇಕು ಅಂತ ಏನೇನು ಇಷ್ಟಪಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಒಬ್ಬ ಆರ್ಟಿಸ್ಟಾಗಿ, ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ಚಿತ್ರ ಬಿಡಿಸ್ಕೊಳ್ತಾನೆ ಬಂದಿದ್ದೀನಿ. ಬಟ್ ಅದನ್ನು ಯಾವಾಗ ನನ್ನ ಪ್ಯಾಷನ್ ಅಂತ ಮಾಡಿಕೊಂಡೆ, ಆವಾಗಿಂದ ನಾನು ಹೇಗೆ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಹೇಗೆ ಅದನ್ನು ದುಡ್ಡನ್ನ ಗಳಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆ ಒಂದೆಲ್ಲ ಕ್ವಶನ್ಸ್ ಇರ್ತವೆ. ನಾನು ಡ್ರಾಯಿಂಗ್ ಬಿಡಿಸ್ಬೇಕಾದ್ರೆ ಇವಾಗ ಸ್ವಲ್ಪ ನನ್ನ ಡ್ರಾಯಿಂಗ್ ಇಂಪ್ರೂವ್ ಆಗಿದ್ದು ಸ್ವಲ್ಪ ಆಕ್ಸೆಸರೀಸ್ ತಂದಾದಮೇಲೆ ಆ ಆಕ್ಸೆಸರೀಸ್ಗಳನ್ನೆಲ್ಲ ತೋರಿಸ್ತೀನಿ ನಿಮಗೆ. ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಈ ಥರ ಬಿಡಿಸ್ತಾ ಇದ್ದೆ. 2025ರಲ್ಲಿ ನಾನು ಬಿಡಿಸೋದಂಥ ಚಿತ್ರ ಹೀಗಿತ್ತು. ಸೊ ನೀವು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಟ್ಯಾಲೆಂಟನ್ನು, ನಿಮ್ಮ ಒಂದು ಸ್ಕಿಲ್ಲನ್ನು, ನಿಮ್ಮ ಒಂದು ಡ್ರೀಮನ್ನು, ಅಂದರೆ ನೀವು ಯಾವ ಥರ ಜೀವಿಸಬೇಕು, ಯಾವ ಥರ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದೇ ಥರ ಬದುಕಬೇಕು ಅಂತಂದರೆ ನಿಮ್ಮ ಪ್ಯಾಷನನ್ನು ನೀವು ಫಾಲೋ ಮಾಡಲೇಬೇಕು. ಯಾವುದೋ ಒಂದು ಕಾರಣದಿಂದ ನೀವು ಅದನ್ನು ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀರಾ ಪ್ಯಾಷನನ್ನು. ಸೊ ನಿಮ್ಮ ಪ್ಯಾಷನನ್ನು ನೀವು ಯಾವತ್ತೂ ಬಿಟ್ಕೊಡೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಉತ್ಸಾಹದಿಂದ ಇರ್ತೀರೋ ಆ ಒಂದು ಕೆಲಸದ ಮೇಲೆ ಆ ಕೆಲಸ ಅಷ್ಟೇ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗ್ತಾ ಹೋಗುತ್ತೆ. ಸರಿ ಗುರುಗಳೇ, ಶುರು ಮಾಡೋಣ ಹಾಗಿದ್ರೆ. ನನ್ನ ಮಾತೃಭಾಷೆ ಕನ್ನಡ, ಕ್ಷಮೆ ಇರಲಿ. ಜೀವನ ನಡೆಸೋಕೆ ನಮಗೆ ಬೇಕಾಗಿರೋದು ಮನಿ, ಬ್ಯಾಚುಲರ್ ಮನಿ. ಎಂತ ಮಾತು, ಇದೆಂತ ಸಾವು ಮಾರ್ರೆ. ಜೀವನದಲ್ಲಿ ಮಣಿ ಮಾತು. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಮುಂಚೆ ನಾನು ಚಿಕ್ಕವನಿರ್ಬೇಕಾದ್ರೆ ಡ್ರಾಯಿಂಗ್ಗಳನ್ನ ಬಿಡಿಸ್ತಾ ಇದ್ದೆ. ಅಂದರೆ ನನಗೆ ಅದೊಂದು ಹುಚ್ಚಿತ್ತು. ಏನಾದರೂ ಒಂದು ಪೋರ್ಟ್ರೇಟ್ನ ನೋಡಿದೆ ಅಂತಂದರೆ, ಯಾವುದಾದ್ರೂ ಒಂದು ಡ್ರಾಯಿಂಗ್ನ ನೋಡಿದೆ ಅಂತಂದರೆ, ಯಾವುದಾದ್ರು ಬುಕ್ ಮೇಲೆ ಆಗಿರ್ಬೋದು, ಯಾವುದಾದ್ರೂ, ಅಥವಾ ಈ ಒಂದು ಪೇಪರ್ನಲ್ಲೆಲ್ಲ ಬರ್ತಾರಂಥ ಕಾರ್ಟೂನ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಬಿಡಿಸುವಂಥ ಮನಸ್ಸು ನನಗೆ. ಸೌರಭ್ ಜೋಶಿ ಗೊತ್ತು ನಿಮಗೆ, ಈಸ್ ನಂಬರ್ 1 ವ್ಲಾಗರ್ ಇನ್ ಇಂಡಿಯಾ. ಅವರು ಕೂಡ ಮುಂಚೆ ಡ್ರಾಯಿಂಗ್ನ ಬಿಡಿಸ್ತಾ ಇದ್ದರು. ಅವರು ಚಾನಲ್ನ ನೋಡಿದ್ದೀನಿ ನಾನು. ಮುಂಚೆ ಆ ಚಾನಲಿಗೆ ಸಬ್ಸ್ಕ್ರೈಬ್ ಇದ್ದೆ ನಾನು. ಬಿಕಾಸ್ ಆ ಒಂದು ಟೈಮಲ್ಲಿ ಡ್ರಾಯಿಂಗ್ನ ಹೇಗೆ ಬಿಡಿಸೋದು, ಏನು ಎತ್ತ ಅಂತ ಹೇಳ್ಬಿಟ್ಟೆಲ್ಲ ನೀಟಾಗಿ ಹೇಳ್ಕೊಡ್ತಾಯಿದ್ರು, ಸಖತ್ತಾಗಿ ಹೇಳ್ಕೊಡ್ತಾಯಿದ್ರು ಅವರು. ಡ್ರಾಯಿಂಗ್ ಬುಕ್ನಲ್ಲಿ ಏನೇನು ತಪ್ಪನ್ನ ಮಾಡ್ತಾ ಇದ್ದೆ ಅದನ್ನೆಲ್ಲ ಅಲ್ಲಿ ನೋಡ್ತಾ ಇದ್ದೆ. ಸೊ ಇಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ನನಗೆ. ಸೊ ಇಲ್ಲಿ ನಾನು ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ನನಗೆ ಇದು ಚೆನ್ನಾಗಿ ಬರುತ್ತೆ. ನನಗೆ ಬೇಸಿಕಲಿ ಹೇಳ್ತೀನಿ ಕೇಳಿ, 2025ವರೆಗೂ 2025ವರೆಗೂ ಕೂಡ ನಾನು ಯಾವುದೇ ಥರದಂಥ ಡ್ರಾಯಿಂಗ್ ಮಟೀರಿಯಲ್ಸಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೇ ಇಲ್ಲ. 2025ರಲ್ಲೇ ನಾನು ಡ್ರಾಯಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಡ್ರಾಯಿಂಗಿಗೋಸ್ಕರ, ನನ್ನ ಪ್ಯಾಷನಿಗೋಸ್ಕರ. ಅಂದರೆ ಇದನ್ನು ಒಂದು ಪ್ಯಾಷನ್ನಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ನಾನು ಅದನ್ನು ಯೋಚನೆ ಮಾಡಿರೋಂಥದ್ದು. ಸೈಡ್ ಬಿಸ್ನೆಸ್ ಕೂಡ ಆಗುತ್ತೆ. ಇವನ್ ನಾನು ಕಾರ್ಪೊರೇಟಿಗೆ ಹೋಗಿ ಬಂದ್ರೂ ಕೂಡ ಒಂದು ಸೈಡ್ ಬಿಸ್ನೆಸ್ ಕೂಡ ಆಗುತ್ತೆ. ನಮ್ಮಪ್ಪ ಕೆಲವೊಂದು ಸತಿ ನಮ್ಮಪ್ಪ ಕೇಳ್ತಾ ಇರ್ತಾರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಂದೈತೆ ಅಂತ ಹೇಳ್ತಿದೀಯಾ, ಮತ್ತು ಫೋಟೋ ಎಡಿಟಿಂಗಲ್ಲೂ ಕೂಡ ಸಿಕ್ಕಾಪಟ್ಟೆ ಮುಂದುವರೆದು ಬಿಟ್ಟಿದ್ದಾರೆ. ಆದ್ರೂ ಕೂಡ ನಿನ್ನ ಡ್ರಾಯಿಂಗನ್ನು ಯಾರಪ್ಪ ಇಷ್ಟಪಡ್ತಾರೆ, ನಿನ್ನ ಡ್ರಾಯಿಂಗನ್ನು ಯಾರಪ್ಪ ಖರೀದಿ ಮಾಡ್ತಾರೆ? ಮೈಸೂರು ಅರಮನೆಯಲ್ಲೂ ಕೂಡ ನೋಡಿರ್ಬೋದು ನೀವು, ಫುಲ್ ಎಲ್ಲ ಅಲ್ಲಿರೋದೆಲ್ಲ ಫುಲ್ ಡ್ರಾಯಿಂಗ್ಸೇ. ಆ ಒಂದು ಚಿತ್ರಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತಂದರೆ ಅದನ್ನೆಲ್ಲ ಮುಟ್ಟಿ ನೋಡಿರ್ತಾರೆ, ಇದು ಡ್ರಾಯಿಂಗ್ ಹೌದಾ ಇಲ್ಲ ಅಂತ. ಅದನ್ನೆಲ್ಲ ನೋಡ್ತಾ ಇದ್ರೆ ಅದು ಕಿತ್ ಹೋಗಿದ್ದು ನೋಡಿದರೆ ಒಂಥರ ಬೇಜಾರಾಗುತ್ತೆ. 2020ರಲ್ಲಿ ಒಂದು ಪೆನ್ಸಿಲಲ್ಲಿ ಬಿಡಿಸಿರೋಂಥ ಡ್ರಾಯಿಂಗ್ ಇದು. ಸೊ ಈ ಡ್ರಾಯಿಂಗಲ್ಲಿ ನಾನು ಒಂದೇ ಪೆನ್ಸಿಲ್ ಯೂಸ್ ಮಾಡಿರೋದು, ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿರೋದು. ಏನೇ ಆಗಲಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗಿಬಿಡ್ಬೇಕು. ಬಿಕಾಸ್ ನಾನು ಅವಾಗ ಸ್ಟಡಿ ಮಾಡ್ತಾ ಇದ್ದೆ, ಇವಾಗಲೂ ಕೂಡ ಮಾಡ್ತಾ ಇದ್ದೀನಿ. ಸ್ಟಡಿಗೆ ಹೋಮ್ವರ್ಕ್ಗಳು ಜಾಸ್ತಿ ಕೊಡೋರು, ಮತ್ತು ಪ್ಲಸ್ ಓದೋದು ತುಂಬ ಇರೋದು. ಆ ಟೈಮಲ್ಲಿ ನಾನು ಡ್ರಾಯಿಂಗ್ ಬಿಡಿಸ್ತಾ ಇದ್ದಿದ್ದೆ ಹೆಚ್ಚು. ನಾನು ಏನಾದರೂ ಒಂದು ಚಿತ್ರ ಬಿಡಿಸ್ತಾ ಇದ್ದೆ ಅಂದರೆ ಅವಾಗಲೂ ಕೂಡ ವರ್ಕಿಗೆ ಹೋಗ್ತಾ ಇದ್ದೆ, ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೆ, ಇವನ್ ಯಾವುದಾದ್ರೂ ಸ್ಟೇಷನರಿ ಶಾಪಲ್ಲಿ ಆ ಥರ ಏನಾದರೂ ಒಂದು ಕೆಲಸಗಳು, ನನ್ನ ಒಂದು ಕುಲಕಸಬಿಗೂ ಹೋಗ್ತಾ ಇದ್ದೆ ನಾನು. ಆ ಒಂದು ಕೆಲಸ ಮಾಡ್ತಾ ನಾನು ಎಜುಕೇಷನ್ ಮುಗಿಸಿರೋದು ಆವಾಗಲೂ ಕೂಡ. ಇವಾಗಲೂ ಕೂಡ ಕಾರ್ಪೊರೇಟ್ ಕೆಲಸಕ್ಕೆ ಹೋಗ್ಬಿಟ್ಟು ನಾನು ನನ್ನ ಎಜುಕೇಷನ್ನ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ. ಆವಾಗ ನಾನು ಇನ್ವೆಸ್ಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ನನ್ನ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ ಅಷ್ಟೊಂದು. ಅಂದರೆ ನಮ್ಮ ಮನೆಯಲ್ಲೂ ಕೂಡ ಹೇಳೋರು, ಏನಪ್ಪ ಇದು, ಈ ಒಂದು ಚಿತ್ರ ಬಿಡಿಸ್ಕೊಂತ ಕೂತ್ಕೊಂತೀಯ, ಈ ಚಿತ್ರ ಬಿಡಿಸೋಕ್ಕೋಸ್ಕರ ನೀನು ₹1000 ದುಡ್ಡು ಹಾಕ್ತೀಯ ಪೆನ್ಸಿಲಿಗೆಲ್ಲ. ಅವರಿಗೆ ಆರ್ಟ್ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಬಟ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಅವ್ರಿಗೆ ಅಷ್ಟೊಂದು ಸರಿ ಕಾಣ್ತಿರ್ಲಿಲ್ಲ. ಬಟ್ ಇವಾಗ ನಾನು ನನ್ನ ಕಾಲ ಮೇಲೆ ನಾನು ಇದ್ಕೊಂಡೆ. ಯಾವಾಗ ನಾನು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಸ್ ಅ ಕಾರ್ಪೊರೇಟ್ ಗಾಯಾಗಿ ಒಂದು ಕಂಪನಿಯಲ್ಲಿ ಕೆಲಸ ಯಾವಾಗ ಸ್ಟಾರ್ಟ್ ಮಾಡಿದೆ. ಸೊ ನಾನು ನನ್ನ ಒಂದು
ದುಡ್ಡನ್ನು ಸೇವ್ ಮಾಡ್ತಾ ಅಂದರೆ ಕೆಲವೊಂದಿಷ್ಟು ನನ್ನ ಒಂದು ಲೈಫ್ ಸ್ಟೈಲ್ಗೆ ಏನೇನು ಬೇಕೋ ಅದನ್ನೆಲ್ಲ ಖರ್ಚು ಮಾಡಿ ಇನ್ನು ಮಿಕ್ಕಿದ್ದು ಉಳಿದಿರೋಂಥ ದುಡ್ಡನ್ನು ನಾನು ಪ್ಯಾಷನಿಗೋಸ್ಕರ ಅಂತಲೇ ಎತ್ತಿಡ್ತಾ ಬಂದೆ. ಸೊ ಆ ಒಂದು ಪ್ಯಾಷನಿಗಂತ ಎತ್ತಿಡ್ತಾ ಬಂದಿದ್ದ ದುಡ್ಡು ಸೇವ್ ಆಗ್ತಾ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು. 2 ಇಯರ್ಸ್ ಆದಮೇಲೆ ನನಗೆ ಸಮ್ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದೆ ನಾನು ನನ್ನ ಪ್ಯಾಷನ್ ಮೇಲೆ. ಆಲ್ಮೋಸ್ಟ್ ಅರೌಂಡ್ 20,000 ನಾನು ಖರ್ಚು ಮಾಡಿರೋದು. ಅಂದರೆ ಏನಪ್ಪ ಇವನು ಬರೀ 20,000 ಖರ್ಚು ಮಾಡಿಬಿಟ್ಟು 20 ಲಕ್ಷ ಹೇಳ್ದಂಗೆ ಹೇಳ್ತಾನೆ ಅಂತಲ್ಲ. ಮೋಸ್ಟ್ ಪ್ರಾಬಬ್ಲಿ ಅಂದರೆ ಒಬ್ಬ ಬಿಗಿನರ್ ಆರ್ಟಿಸ್ಟ್ಗೆ 20,000 ಈಸ್ ಅ ಹ್ಯೂಜ್ ಅಮೌಂಟ್. ಅದರಿಂದ ನಮಗೆ ಏನೂ ಬರ್ತಾ ಇಲ್ಲ, ಅದರಿಂದ ಇನ್ನೂ ಟೈಮ್ ಹೋಗ್ತಾ ಇದೆ, ಅದರಿಂದ ಇನ್ನೂ ನಮ್ಮ ಕೆಲಸಗಳು ನಿಲ್ತಾ ಇದೆ ಅಂತ ಅಂದಾಗಲೂ ಕೂಡ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಿದೆಯಲ್ಲ, ಅದಕ್ಕೆ ಅದನ್ನು ದೊಡ್ಡ ಅಮೌಂಟ್ ಅಂತ ಕರೆಯೋದು ಫಾರ್ ಬಿಗಿನರ್ಸ್. ಯಾವುದೇ ಆಗಿರ್ಬೋದು, ಇವನ್ ಯೂಟ್ಯೂಬ್ ಆಗಿರ್ಬೋದು, ಇವನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳು ಯಾವುದೇ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಂತಲೇ ಬಿಟ್ಬಿಡಿ, ನೀವು ಸಪ್ರೇಟ್ ಬೇರೆ ಇನ್ವೆಸ್ಟ್ಮೆಂಟ್ನ ನೋಡಿ. ಅದೆಲ್ಲದೂ ಕೂಡ ಯಾವುದೇ ಪ್ಯಾಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ಲ, ಫಸ್ಟಿಗೆ ಯಾರಿಗೂ ಕೂಡ ಅವ್ರಿಗೆ ದುಡ್ಡೇ ಬರಲ್ಲ. ಇದೊಂದು ಬಿಸ್ನೆಸ್ಸೇ ಅಲ್ಲ, ಪ್ಯಾಷನ್ ಅನ್ನೋದು ಬಿಸ್ನೆಸ್ ಅಲ್ಲ. ಒಬ್ಬ ಪ್ಯಾಷನ್ನ ಫಾಲೋ ಮಾಡೋನು ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಅದರಿಂದ ಅವನಿಗೆ ಏನೂ ಸಿಗದೇ ಇದ್ರೂ ಕೂಡ ಅದನ್ನು ಖುಷಿಗೋಸ್ಕರ ಮಾಡ್ತಾ ಇರ್ತಾನೆ. ಅದನ್ನು ನಾನು ಮುಂಚೆ ಚಿಕ್ಕ ವಯಸ್ಸಿಂದನೇ ಬಿಡಿಸ್ತಾ ಬಂದಂಗೂ ನನಗೆ ಯಾವುದೇ ಥರದಂಥ ದುಡ್ಡು ಬಂದಿಲ್ಲ ಅದರಿಂದ. ಸೊ ಒಳ್ಳೊಳ್ಳೆ ಹೆಸರು ಬಂದಿದೆ, ಅಂದರೆ ಕೆಲವೊಂದಷ್ಟು ಸರ್ಟಿಫಿಕೇಟ್ಸ್ಗಳು ಬಂದಿದೆ ಒಳ್ಳೊಳ್ಳೆ ಜಾಗದಲ್ಲಿ ಚಿತ್ರ ಬಿಡಿಸಿದ್ದಕ್ಕೆ. ಅಂದರೆ ಒಳ್ಳೊಳ್ಳೆ ಜಾಗದಲ್ಲಿ ಅಂತಂದರೆ ಒಳ್ಳೊಳ್ಳೆ ಕಾಂಪಿಟೇಷನ್ಗಳಲ್ಲಿ ಚಿತ್ರ ಬಿಡಿಸಿದ್ದಕ್ಕೆ ನನಗೆ ಕೆಲವೊಂದಷ್ಟು ಸರ್ಟಿಫಿಕೇಟ್ಸ್ ಕೂಡ ನನಗೆ ಬಂದಿದೆ, ಅವಾರ್ಡ್ಸ್ ಕೂಡ ಬಂದಿದೆ. ಬಟ್ ಅದ್ಯಾವುದು ನನಗೆ ನನ್ನ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋ ಥರ ಯಾವುದೂ ಇರಲಿಲ್ಲ. ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು, ಅಂದರೆ ನಿನ್ನ ಜೀವನನ ಇದರಲ್ಲೇ ನೀನು ನಡೆಸ್ಬೋದು ಅನ್ನೋ ಒಂದು ಪಾಠ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಮುಂಚೆ. ಒಂದು ಡ್ರಾಯಿಂಗಿಗೆ ನಾನು ತೊಗೊಳ್ತಾ ಇದ್ದಿದ್ದು ಅಮೌಂಟ್ ಬಂದುಬಿಟ್ಟು 1,200 ಸಮಥಿಂಗ್ ಫಾರ್ ಒನ್ ಫೇಸ್. ಅಂದರೆ ಒಂದು ಮುಖಕ್ಕೆ ನಾನು 1,200 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 2 ಫೇಸ್ ಅಂತಂದರೆ ನೀವು ಲೆಕ್ಕ ಹಾಕ್ಬೋದು 2,500 ಆಗ್ತಾಯಿತ್ತು. ಫಾರ್ ಬಿಗಿನರ್ ಚಾರ್ಜ್ ಇದು. ಟಾಪ್ ಲೆವೆಲಲ್ಲಿರುವಂಥ ಆರ್ಟಿಸ್ಟು ಈ ಥರ ತೊಗೊಳ್ತಾನೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಒಬ್ಬ ಟಾಪ್ ಲೆವೆಲಲ್ಲಿರುವಂಥ ಆರ್ಟಿಸ್ಟು ಇವಾಗ ಯೂಟ್ಯೂಬಲ್ಲಿ ಲಾಗ್ ಮಾಡ್ತಾನೆ ಆಗಿರ್ಬೋದು, ಯಾವುದೋ ಇಂಟರ್ನ್ಯಾಷನಲ್ ಡೆಲಿವರಿನೆಲ್ಲ ತೊಗೊಳ್ತಾನೆ ಇರ್ಬೋದು. ಆ ಒಬ್ಬ ಆರ್ಟಿಸ್ಟು ಒಂದು ಫೇಸಿಗೆ ಆಗಿರ್ಬೋದು ಅಥವಾ ಒಂದೊಂದು ಪೋರ್ಟ್ರೇಟಿಗೆ ಆಗಿರ್ಬೋದು ಅವ್ನು ಚಾರ್ಜ್ ಮಾಡೋದು ಆಲ್ಮೋಸ್ಟ್ 12,000 to 15,000. ನಾನು ಫ್ರೇಮ್ ಕೂಡ ಹಾಕಿಸಿ ಕೊಡ್ತಾ ಇದ್ದೆ. ಸೊ 1,500 ರೂಪೀಸಲ್ಲಿ ನನಗೆ ಉಳಿತಾ ಇದ್ದಿದ್ದು ಆಲ್ಮೋಸ್ಟ್ 400 to 450 ರೂಪೀಸು ಅವನು ನನ್ನ ಫ್ರೇಮ್ ವರ್ಕಿಗೋಸ್ಕರನೇ ಇಸ್ಕೊಂಡ್ಬಿಡ್ತಾ ಇದ್ದ. ಅವ್ರೇನಾದ್ರು ಫ್ರೇಮ್ ವರ್ಕ್ಸ್ ಬೇಡ ನನಗೆ, ಓನ್ಲಿ ನಂದು ಒಂದು ಶೀಟ್ ಸಾಕು, ಅಂದರೆ ಒಂದು ಡ್ರಾಯಿಂಗ್ ಶೀಟ್ ಸಾಕು ಅಂತಂದರೆ ಆವಾಗ 1,000 ರೂಪೀಸ್ ತೊಗೊಳ್ತಾ ಇದ್ದೆ. 1,000 ರೂಪೀಸ್ ತೊಗೊಂಡಾಗ ಅಂದರೆ 1,500 ರೂಪೀಸ್ ಏನಕ್ಕೆ ತೊಗೊತಾ ಇದೆ ಅಂತಂದರೆ 500 ರೂಪೀಸ್ ನನ್ನ ಫ್ರೇಮ್ ವರ್ಕ್ಸಿಗೆ ಹೋಗೋದು. ನಾನು ಹೋಗಿ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿ ಕೊಡ್ತಾ ಇದ್ದೆ. ಅಣ್ಣ ನಂಗೆ ಇದು ಡ್ರಾಯಿಂಗ್ ಇದು ನನ್ನ ಫ್ರೇಮ್ ಬೇಕು ಈ ಒಂದು ಸೈಜಿಗೆ ಅಂತಂದರೆ ಅವ್ನು ಚೆನ್ನಾಗಿರೋಂಥ ಫ್ರೇಮ್ನ ಹಾಕ್ಕೊಡೋಕ್ಕೆ ಒಂದು ದಿನದಲ್ಲಿ ಹಾಕ್ಕೊಡ್ತಾ ಇದ್ದ. ಬಟ್ 500 ರೂಪೀಸ್ ಪರ್ ಪೇಜಿಗೆ ತೊಗೊಳ್ತಾ ಇದ್ದ. ಒಂದು ಫ್ರೇಮಿಗೆ ಅವನು ತಗೊಳ್ತಾ ಇದ್ದು 500 ರೂಪೀಸ್. ಸೊ ನನಗೆ ಅಲ್ಲಿ ಏನು ಉಳಿತಿತ್ತು 1,000 ರೂಪೀಸು. 1,000 ರೂಪೀಸಲ್ಲಿ ನಾನು ಮತ್ತೆ ಪ್ಯಾಕಿಂಗ್ ಕೂಡ ಚೆನ್ನಾಗೇ ಮಾಡ್ತಾಯಿದ್ದೆ ನಾನು. ಡ್ರಾಯಿಂಗು ಅಂದರೆ ಫಿಕ್ಸೇಟಿವ್ ಕೂಡ ಕಾಸ್ಟ್ಲಿ ಹೊಡಿತಾ ಇದ್ದೆ. ಬಿಕಾಸ್ ಒಂದು ಡ್ರಾಯಿಂಗ್ನ ಮುಟ್ಟಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ನಾನು ಮಾಡ್ತಿರೋದು ಪೇಂಟಿಂಗ್ ಯಾವುದು ಮಾಡ್ತಾ ಇರಲಿಲ್ಲ. ನಾನು ಮಾಡ್ತಿದ್ದು ಓನ್ಲಿ ಶೇಡಿಂಗ್ ಪೆನ್ಸಿಲ್ ಶೇಡಿಂಗ್ ಅದು ಮುಟ್ಟಿದ್ರೆ ಕೈಗೆ ಗ್ರಾಫೈಟ್ ಹತ್ತೋದು ಬ್ಲ್ಯಾಕ್ ಆಗಿ. ಸೊ ಇಷ್ಟು ದಿವಸ ಕಷ್ಟಪಟ್ಟು ಮಾಡಿರೋಂಥ ನಿಮ್ಮ ಡ್ರಾಯಿಂಗು ಯಾರಾದ್ರೂ ಹಿಂಗೆ ಮುಟ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಮೈಸೂರು ಅರಮನೆ ಕತೆ ಹೇಳೋದಲ್ಲ, ಮುಟ್ಬಿಟ್ಟು ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಸೊ ಹಾಳಾಗ್ಬಿಡುತ್ತೆ ಅದು. ಸೊ ಹಂಗಾಗಿ ಫಿಕ್ಸೇಟಿವ್ ಹೊಡಿದ್ರೆ ಅದು ತಾಗ್ತಿರ್ಲಿಲ್ಲ. ನನಗೆ ಉಳಿತಾ ಇದ್ದದ್ದು 800 ರೂಪೀಸ್. 800 ರೂಪೀಸಲ್ಲಿ 2 ವೀಕ್ಸು ಕಷ್ಟಪಟ್ಟು 800 ರೂಪೀಸ್ನ ಗಳಿಸೋದಕ್ಕೆ ತುಂಬ ಕಷ್ಟ. ಇವನ್ ನನ್ನ ಒಂದು ದಿನದ ಸ್ಯಾಲ್ರಿ ಅದು. ಒಂದು ದಿನದ ಸ್ಯಾಲ್ರಿ ನಾನು ಕಂಪ್ನಿ ಹೋಗಿ ಆರಾಮಾಗಿ ದುಡಿತಾ ಇದ್ದೀನಿ. ಒಂದು ದಿನ ಸ್ಯಾಲ್ರಿ ಅಂತ ತೊಗೊತಾ ಇದ್ದೀನಿ. ಅಲ್ಲಿಂದ ಹೋಗಿ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ನಾನು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ 800 ರೂಪೀಸು ವರ್ತ್ ಆಗಲ್ಲ. ಬಿಕಾಸ್ 2 ವೀಕ್ಸ್ ನಾನು ಕಷ್ಟಪಡ್ತಾ ಇರೋಂಥ ಎಫರ್ಟು ನಂದೇನಿದೆ ಅದು 800 ರೂಪೀಸಿಗೆ ನನಗೆ ಆಗಲಿಲ್ಲ. ಸೊ ನಾನು ಅದನ್ನು
ಸ್ಟಾಪ್ ಮಾಡಿಲ್ಲ. ನಾನು ಚಿತ್ರ ಬಿಡಿಸೋದನ್ನು ನಿಲ್ಲಿಸಿಲ್ಲ. ನಾನು ಯಾವತ್ತೂ ನಿಲ್ಲಿಸಿದ್ದೀನಿ ಅಂತ ಹೇಳೋದು ಇಲ್ಲ. ಪಾಸ್ ಮಾಡಿದ್ದೀನಿ, ನಾನು ಹೋಲ್ಡ್ ಮಾಡಿದ್ದೀನಿ ಬಿಕಾಸ್ ಆಫ್ ಮೈ ಹೈಯರ್ ಎಜುಕೇಷನ್. ನಾನು ಹೈಯರ್ ಎಜುಕೇಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ ಅಷ್ಟೇ. ಯಾವಾಗ ನಿಮ್ಮ ಪ್ಯಾಷನ್ ಮೇಲೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇವನ್ ಅದು ದುಡ್ಡಾಗಿರ್ಬೋದು ಅಥವಾ ಟೈಮ್ ಆಗಿರ್ಬೋದು, ಆ ಒಂದು ಪ್ಯಾಷನ್ ನಿಮಗೆ ದುಡ್ಡು ಕೊಡ್ತಾ ಬರುತ್ತೆ. ಅಂದರೆ ನಿನ್ನ ಜೀವನ ನಡೆಸೋದಕ್ಕೆ ಅದು ಆಧಾರವಾಗ್ತಾ ಬರುತ್ತೆ. ಈ ಡ್ರಾಯಿಂಗ್ ಈಗ ಒಂದು ಡ್ರಾಯಿಂಗ್ನ ನೋಡಿದ್ರಿ ನೀವು, ಮುಂದಿನ ವಿಡಿಯೋಗಳಲ್ಲಿ ನಾನು ಕೆಲವೊಂದಿಷ್ಟು ಜನರನ್ನ ತೊಗೊಬರ್ತೀನಿ ಇದೇ ಥರ. ಅಂದರೆ ನಾನೀಗ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಮಾಡ್ಕೊಂಡಿರೋದು ಆರ್ಟ್ ಅಂತ ತಿಳ್ಕೊಳ್ಳಿ. ಕೆಲವೊಬ್ಬರು ಇನ್ನೂ ಸೈಡ್ ಸೋರ್ಸ್ ಆಫ್ ಇನ್ಕಮ್ನ ಮಾಡಿದವರು ಇದ್ದಾರೆ, ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಬಂದು ತೋರಿಸ್ತೀನಿ ನಿಮಗೆ, ಅವ್ರು ಹೇಗೆ ಒಂದು ಸ್ಯಾಲ್ರಿ ಮತ್ತು ಅವರೊಂದು ಸೈಡ್ ಸೋರ್ಸ್ ಆಫ್ ಇನ್ಕಮ್ನ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಅಂತ. ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನನ್ನು ಒತ್ಕೊಳ್ಳಿ. ಇದೇ ಥರದಂಥ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತೊಗೊಂಬರ್ತೀನಿ. ಬೆಂಗಳೂರಲ್ಲಿ ಉಳಿಬೇಕು ಅಂತಂದರೆ ಒಂದು ಬ್ಯಾಚುಲರ್ಸ್ ಪ್ರಾಬ್ಲಮ್. ಬೆಂಗಳೂರಲ್ಲಿ ಉಳಿಬೇಕು ಅಂತಂದರೆ ಸೈಡ್ ಸೋರ್ಸ್ ಆಫ್ ಇನ್ಕಮ್ ಬೇಕಾ? ಒಂದೇ ಒಂದು ಸ್ಯಾಲ್ರಿಯಿಂದ ಒಂದೇ ಒಂದು ಸ್ಯಾಲ್ರಿಯಿಂದ ನಾವು ಏನು ದುಡಿತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲಿಗೆ ಹೋಗ್ಬಿಡುತ್ತೆ. ಬೆಂಗಳೂರು ಲೈಫ್ ಸ್ಟೈಲಲ್ಲಿ ನಾವು ಎಷ್ಟು ದುಡಿತಾ ಇದ್ದೀವಿ, ಒಂದು 20,000 ದುಡಿತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು 15,000 ಪೂರ್ತಿ ಅದಕ್ಕೆ ಖರ್ಚಾಗ್ಬಿಡುತ್ತೆ. ಬೆಂಗಳೂರಲ್ಲಿ ಉಳಿಯೋದಕ್ಕೋಸ್ಕರನೇ ಖರ್ಚಾಗ್ಬಿಡುತ್ತೆ. ಸಾಲುಗಳಾಗ್ಬಿಡ್ತವೆ ಬೆಂಗಳೂರಲ್ಲಿ ಉಳಿಬೇಕು ಅಂತಂದರೆ, ಸ್ಯಾಲ್ರಿ ಕೂಡ ಸಾಲಲ್ಲ. ಅಂಥ ಟೈಮಲ್ಲಿ ನೀವು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ದಂಗೆ ಹೇಗೆ ಇರೋಕ್ಕೆ ಸಾಧ್ಯ? ಕಂಟೆಂಟ್ ಕ್ರಿಯೇಷನ್ ಇಸ್ ಅ ಲಾಂಗ್ ಗೇಮ್. ಇದನ್ನು ನಾವು ಸೈಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಮಾಡ್ಕೊಳ್ಳೋದಕ್ಕೆ 1 ವರ್ಷ ಬೇಕಾಗ್ಬೋದು, 2 ವರ್ಷ ಬೇಕಾಗ್ಬೋದು. ಅಲ್ಲಿವರೆಗೂ ಕೂಡ ಇದು ಯಾವುದೇ ಥರದಂಥ ನಮಗೆ ರಿಟರ್ನ್ ಕೊಡಲ್ಲ. ಒಂದು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಅಲ್ಲಿವರೆಗೂ ಕೂಡ ಯಾವುದೇ ಥರದಂಥ ರಿಟರ್ನನ್ನು ಇದು ಕೊಡಲ್ಲ ಕಂಟೆಂಟ್ ಕ್ರಿಯೇಷನ್ನು. ಇವತ್ತು ಮಾತಾಡಿಸಿದ್ದೀನಿ ನಿಮ್ಮನ್ನು ಆರ್ಟಿಸ್ಟ್ ವರ್ಸಸ್ ಪ್ಯಾಷನೇಟ್ ಎಂಬ ಒಂದೊಳ್ಳೆ ಕಂಟೆಂಟಲ್ಲಿ. ಸೊ ಮರಳಿ ಮತ್ತೆ ಮಾತಾಡಿಸ್ತೀನಿ ಮುಂದಿನ ಮತ್ತೊಂದೊಳ್ಳೆ ವಿಡಿಯೋದಲ್ಲಿ, ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು. ಸೊ ಅಲ್ಲಿವರೆಗೂ ಟಾಟಾ.